ನನ್ನ ತಂದೆ ಮಾಡಿದ ತಪ್ಪನ್ನು ಮಾಡಬೇಡಿ. ಕಥೆನ ಶುರು ಮಾಡೋಣ. ನನ್ನ ಹೆಸರು ದೇವಿಕಾ. ನನ್ನ ತಂದೆ ತಾಯಿಗೆ ನಾನೊಬ್ಬಳೇ ಮಗಳು. ನನ್ನ ತಂದೆ ತುಂಬ ಕಾರ್ಯನಿರತ ಉದ್ಯಮಿಯಾಗಿದ್ದು ನನ್ನೊಂದಿಗೆ ಸ್ವಲ್ಪ ಸಮಯ ಕಳೆಯಲು ಸಾಧ್ಯವಾಗಲಿಲ್ಲ. ನಾನು ಮಲಗಿದ ನಂತರ ಮನೆಗೆ ಬರುತ್ತಿದ್ದ ಅವನು ನಾನು ಏಳುವ ಮೊದಲೇ ಮತ್ತೆ ಆಫೀಸಿಗೆ ಹೋಗುತ್ತಿದ್ದನು. ಎಲ್ಲ ಮಕ್ಕಳಂತೆ ನನಗೂ ಅಪ್ಪನ ಜೊತೆ ಸಮಯ ಕಳೆಯುವ ಆಸೆ ಇತ್ತು. ಎಲ್ಲ ಗೆಳೆಯರಂತೆ ನನಗೂ ಅಪ್ಪನ ಜೊತೆ ಆಟವಾಡಬೇಕು ಅಂತ ಆಸೆ ಇತ್ತು. ಆದರೆ ಆ ಅವಕಾಶ ಸಿಗಲೇ ಇಲ್ಲ. ಒಂದು ದಿನ ನಾನು ಶಾಲೆಯಿಂದ ಮನೆಗೆ ಬಂದಾಗ ಮನೆಯಲ್ಲಿ ನನ್ನ ತಂದೆಯನ್ನು ನೋಡಿ ಬೆಚ್ಚಿಬಿದ್ದೆ. ಅಪ್ಪ, ನೀವು ಮನೆಯಲ್ಲಿಯೇ ಇದ್ದೀರಾ? ಇದು ಅದ್ಭುತವಾಗಿದೆ ಎಂದು ನಾನು ಹೇಳಿದೆ. ನನ್ನ ಮಾತು ಕೇಳಿದ ನನ್ನ ತಂದೆ, ಹೌದು ಚಿನ್ನು, ನನ್ನ ಮೀಟಿಂಗ್ ಕ್ಯಾನ್ಸಲ್ ಆಯಿತು. ಅದಕ್ಕೆ ನಾನು ಮನೆಯಲ್ಲೇ ಇದ್ದೇನೆ. ಆದರೆ 2 ಗಂಟೆಯ ನಂತರ ಕೆಲಸಕ್ಕೆ ಹೋಗಬೇಕು. ಅದನ್ನು ಕೇಳಿ ನಾನು ಯಾವಾಗ ಬರ್ತೀಯಾ ಎಂದು ಕೇಳಿದೆ. ಮತ್ತೆ ನನ್ನ ತಂದೆ ಹೇಳಿದರು, ಚಿನ್ನ, ನಾಳೆ ಮಧ್ಯಾಹ್ನ. ಅವರು ಉತ್ತರಿಸಿದರು. ಸ್ವಲ್ಪ ಯೋಚಿಸಿದ ನಂತರ, ಅಪ್ಪ, ನೀವು ವರ್ಷದಲ್ಲಿ ಎಷ್ಟು ಸಂಪಾದಿಸುತ್ತೀರಿ? ನಿಮ್ಮ ನಿಜವಾದ ಸಂಪಾದನೆಯೊಂದಿಗೆ ನೀವು ಸಂತೋಷವಾಗಿದ್ದೀರಾ? ನಾನು ಕೇಳಿದೆ. ಅದನ್ನು ಕೇಳಿದ ಅಪ್ಪ, ಹೌದು ಚಿನ್ನ, ತುಂಬ ಖುಷಿಯಾಗ್ತಿದೆ. ಜಾನಕಿ, ಇನ್ನು ಕೆಲವೇ ತಿಂಗಳಲ್ಲಿ ಹೊಸ ಬ್ರಾಂಚ್ ಶುರು ಮಾಡುವ ಯೋಚನೆ ಇದೆ ಎಂದು ಅಮ್ಮನಿಗೆ ಹೇಳಿದರು. ಅದಕ್ಕೆ ನಾನು, ಓ, ಅಭಿನಂದನೆಗಳು ತಂದೆ, ತುಂಬ ಸಂತೋಷವಾಗಿದೆ. ತಂದೆ, ನಾನು ನಿಮಗೆ ಒಂದು ಪ್ರಶ್ನೆ ಕೇಳಬಹುದೇ? ನಾನು ನನ್ನ ತಂದೆಯನ್ನು ಕೇಳಿದೆ. ಕೇಳು ಚಿನ್ನ ಎಂದು ನನ್ನ ತಂದೆ ಹೇಳಿ. ಎಷ್ಟು ಸಂಪಾದಿಸುತ್ತೀರಿ ಎಂದು ಅಪ್ಪ ನನಗೆ ಹೇಳಬಹುದೇ? ಆ ಪ್ರಶ್ನೆಯನ್ನು ಕೇಳಿದ ಅಪ್ಪನಿಗೆ ಆಶ್ಚರ್ಯವಾಯಿತು. ಯಾಕೆ ಹೀಗೆ ಕೇಳ್ತಿದೀಯಾ ಎಂದು ತಾಯಿ ಕೇಳಿದ್ಲು. ಅಮ್ಮನ ಪ್ರಶ್ನೆಯನ್ನು ನಿರ್ಲಕ್ಷಿಸಿ ನಾನು ಮತ್ತೆ ಅದೇ ಪ್ರಶ್ನೆಯನ್ನು ಕೇಳಿದೆ. ದಯವಿಟ್ಟು ನನಗೆ ಉತ್ತರಿಸಿ. ನೀವು 1 ಗಂಟೆಯಲ್ಲಿ ಎಷ್ಟು ಸಂಪಾದಿಸುತ್ತೀರಿ? ನಾನು ತಿಳಿಯಲೇಬೇಕು. ಒತ್ತಾಯವನ್ನು ನೋಡಿದ ನನ್ನ ತಂದೆ ಮಣಿದು ಗಂಟೆಗೆ ಸುಮಾರು 2,000 ರೂಪಾಯಿ ಎಂದು ಉತ್ತರಿಸಿದರು. ಆ ಉತ್ತರವನ್ನು ಕೇಳಿ ಸ್ವಲ್ಪ ಹೊತ್ತು ಯೋಚಿಸಿ ಮಹಡಿಯ ಮೇಲಿನ ನನ್ನ ಕೋಣೆಗೆ ಓಡಿ ಬಂದು ನನ್ನ ಉಳಿತಾಯವನ್ನು ಬಚ್ಚಿಟ್ಟಿದ್ದ ಉಂಡಿಯೊಂದಿಗೆ ಕೆಳಗಿಳಿದು ಬಂದೆ. ಅಪ್ಪ, ನನ್ನ ಪಿಂಕಿ ಬ್ಯಾಂಕಿನಲ್ಲಿ 4,000 ರೂಪಾಯಿ ಇದೆ. ನೀನು ಈ 4,000 ರೂಪಾಯಿ ತೆಗೆದುಕೊಂಡು ನನ್ನೊಂದಿಗೆ 2 ಗಂಟೆ ಕಳೆಯಬಹುದೇ? ನೀವು ಸಮಯ ಕಳೆಯಬಹುದೇ? ನಾನು ನನ್ನ ತಂದೆಯನ್ನು ಕೇಳಿದೆ. ನಾನು ನಾಳೆ ಸಂಜೆ ಬೀಚ್ಗೆ ಹೋಗಿ ನಿಮ್ಮೊಂದಿಗೆ ಸ್ವಲ್ಪ ಹೊತ್ತು ಆಟವಾಡಲು ಮತ್ತು ರಾತ್ರಿ ಊಟ ಮಾಡಲು ಬಯಸುತ್ತೇನೆ. ಇದನ್ನು ನಿಮ್ಮ ವೇಳಾಪಟ್ಟಿಗೆ ಹೊಂದಿಸಬಹುದೇ? ನಾನು ನನ್ನ ತಂದೆಗೆ 2 ಗಂಟೆಗಳ ಕಾಲ ಕೇಳಿದೆ. ಅಪ್ಪ ನನ್ನ ಮಾತು ಕೇಳಿ ಮನೆಯಲ್ಲೇ ಉಳಿದರು. ಆ ನಂತರ ತಾನು ಮಾಡಿದ ತಪ್ಪು ಅರಿವಾಯಿತು. ಆ ಮರುದಿನ ಅವರು ತಮ್ಮ ಎಲ್ಲ ಸಮಯವನ್ನು ನನ್ನೊಂದಿಗೆ ಕಳೆದರು. ಇದಲ್ಲದೆ ದಿನವೂ ನನ್ನೊಂದಿಗೆ ಕನಿಷ್ಠ 1 ಗಂಟೆ ಕಾಲ ಕಳೆಯುತ್ತಿದ್ದರು. ಆ ಸಮಯದಲ್ಲಿ ಶಾಲೆಯಲ್ಲಿ ನಾನು ಏನು ಮಾಡಿದ್ದೇನೆ, ನನ್ನ ಓದಿನ ಬಗ್ಗೆ ಕೇಳುತ್ತಿದ್ದರು. ಜೊತೆಗೆ ಕುಟುಂಬ ಸಮೇತರಾಗಿ ಪ್ರವಾಸಕ್ಕೂ ಹೋಗುತ್ತಿದ್ದರು. ಪಾಲಕರು ತಮ್ಮ ಮಕ್ಕಳಿಗೆ ನೀಡಬಹುದಾದ ದೊಡ್ಡ ಕೊಡುಗೆ ಸಮಯ. ಹಣದಿಂದ ಎಲ್ಲವನ್ನು ಖರೀದಿಸಲು ಸಾಧ್ಯವಿಲ್ಲ. ನಾನು ನನ್ನ ತಂದೆಗೆ ಹಣವನ್ನು ಕೊಡುತ್ತೇನೆ ಮತ್ತು ನನ್ನೊಂದಿಗೆ ಸಮಯ ಕಳೆಯಲು ಕೇಳುತ್ತೇನೆ. ನೀವು ನನ್ನ ಸ್ಥಾನದಲ್ಲಿದ್ದರೆ ನೀವು ಏನು ಮಾಡುತ್ತೀರಿ ಎಂದು ಕಮೆಂಟ್ ಮಾಡಿ. ನಿಮಗೆ ನನ್ನ ಕತೆ ಇಷ್ಟವಾದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್ ಮೀ. ವಿತ್ ಲವ್, ಶ್ವೇತಾ. ಬಾಯ್ ಬಾಯ್. ನನ್ನ ತಂದೆ ಮಾಡಿದ ತಪ್ಪನ್ನು ಮಾಡಬೇಡಿ. ಕಥೆನ ಶುರು ಮಾಡೋಣ. ನನ್ನ ಹೆಸರು ದೇವಿಕಾ. ನನ್ನ ತಂದೆ ತಾಯಿಗೆ ನಾನೊಬ್ಬಳೇ ಮಗಳು. ನನ್ನ ತಂದೆ ತುಂಬ ಕಾರ್ಯನಿರತ ಉದ್ಯಮಿಯಾಗಿದ್ದು ನನ್ನೊಂದಿಗೆ ಸ್ವಲ್ಪ ಸಮಯ ಕಳೆಯಲು ಸಾಧ್ಯವಾಗಲಿಲ್ಲ. ನಾನು ಮಲಗಿದ ನಂತರ ಮನೆಗೆ ಬರುತ್ತಿದ್ದ ಅವನು ನಾನು ಏಳುವ ಮೊದಲೇ ಮತ್ತೆ ಆಫೀಸಿಗೆ ಹೋಗುತ್ತಿದ್ದನು. ಎಲ್ಲ ಮಕ್ಕಳಂತೆ ನನಗೂ ಅಪ್ಪನ ಜೊತೆ ಸಮಯ ಕಳೆಯುವ ಆಸೆ ಇತ್ತು. ಎಲ್ಲ ಗೆಳೆಯರಂತೆ ನನಗೂ ಅಪ್ಪನ ಜೊತೆ ಆಟವಾಡಬೇಕು ಅಂತ ಆಸೆ ಇತ್ತು. ಆದರೆ ಆ ಅವಕಾಶ ಸಿಗಲೇ ಇಲ್ಲ. ಒಂದು ದಿನ ನಾನು ಶಾಲೆಯಿಂದ ಮನೆಗೆ ಬಂದಾಗ ಮನೆಯಲ್ಲಿ ನನ್ನ ತಂದೆಯನ್ನು ನೋಡಿ ಬೆಚ್ಚಿಬಿದ್ದೆ.
ಅಪ್ಪ ನೀವು ಮನೆಯಲ್ಲಿಯೇ ಇದ್ದೀರಾ? ಇದು ಅದ್ಭುತವಾಗಿದೆ ಎಂದು ನಾನು ಹೇಳಿದೆ. ನನ್ನ ಮಾತು ಕೇಳಿದ ನನ್ನ ತಂದೆ, ಹೌದು ಚಿನ್ನು, ನನ್ನ ಮೀಟಿಂಗ್ ಕ್ಯಾನ್ಸಲ್ ಆಯಿತು. ಅದಕ್ಕೆ ನಾನು ಮನೆಯಲ್ಲೇ ಇದ್ದೇನೆ. ಆದರೆ 2 ಗಂಟೆಯ ನಂತರ ಕೆಲಸಕ್ಕೆ ಹೋಗಬೇಕು. ಅದನ್ನು ಕೇಳಿ ನಾನು, ಯಾವಾಗ ಬರ್ತೀಯಾ ಎಂದು ಕೇಳಿದೆ. ಮತ್ತೆ ನನ್ನ ತಂದೆ ಹೇಳಿದರು, ಚಿನ್ನ, ನಾಳೆ ಮಧ್ಯಾಹ್ನ. ಅವರು ಉತ್ತರಿಸಿದರು. ಸ್ವಲ್ಪ ಯೋಚಿಸಿದ ನಂತರ, ಅಪ್ಪ ನೀವು ವರ್ಷದಲ್ಲಿ ಎಷ್ಟು ಸಂಪಾದಿಸುತ್ತೀರಿ? ನಿಮ್ಮ ನಿಜವಾದ ಸಂಪಾದನೆಯೊಂದಿಗೆ ನೀವು ಸಂತೋಷವಾಗಿದ್ದೀರಾ? ನಾನು ಕೇಳಿದೆ. ಅದನ್ನು ಕೇಳಿದ ಅಪ್ಪ, ಹೌದು ಚಿನ್ನ, ತುಂಬ ಖುಷಿಯಾಗ್ತಿದೆ ಜಾನಕಿ. ಇನ್ನು ಕೆಲವೇ ತಿಂಗಳಲ್ಲಿ ಹೊಸ ಬ್ರಾಂಚ್ ಶುರು ಮಾಡುವ ಯೋಚನೆ ಇದೆ ಎಂದು ಅಮ್ಮನಿಗೆ ಹೇಳಿದರು. ಅದಕ್ಕೆ ನಾನು, ಓ ಅಭಿನಂದನೆಗಳು ತಂದೆ, ತುಂಬ ಸಂತೋಷವಾಗಿದೆ. ತಂದೆ, ನಾನು ನಿಮಗೆ ಒಂದು ಪ್ರಶ್ನೆ ಕೇಳಬಹುದೇ? ನಾನು ನನ್ನ ತಂದೆಯನ್ನು ಕೇಳಿದೆ. ಕೇಳು ಚಿನ್ನ ಎಂದು ನನ್ನ ತಂದೆ ಹೇಳಿ, ಎಷ್ಟು ಸಂಪಾದಿಸುತ್ತೀರಿ ಎಂದು ಅಪ್ಪ ನನಗೆ ಹೇಳಬಹುದೇ? ಆ ಪ್ರಶ್ನೆಯನ್ನು ಕೇಳಿದ ಅಪ್ಪನಿಗೆ ಆಶ್ಚರ್ಯವಾಯಿತು. ಯಾಕೆ ಹೀಗೆ ಕೇಳ್ತಿದೀಯಾ ಎಂದು ತಾಯಿ ಕೇಳಿದ್ಲು. ಅಮ್ಮನ ಪ್ರಶ್ನೆಯನ್ನು ನಿರ್ಲಕ್ಷಿಸಿ ನಾನು ಮತ್ತೆ ಅದೇ ಪ್ರಶ್ನೆಯನ್ನು ಕೇಳಿದೆ. ದಯವಿಟ್ಟು ನನಗೆ ಉತ್ತರಿಸಿ. ನೀವು 1 ಗಂಟೆಯಲ್ಲಿ ಎಷ್ಟು ಸಂಪಾದಿಸುತ್ತೀರಿ? ನಾನು ತಿಳಿಯಲೇಬೇಕು. ಒತ್ತಾಯವನ್ನು ನೋಡಿದ ನನ್ನ ತಂದೆ ಮಣಿದು ಗಂಟೆಗೆ ಸುಮಾರು 2,000 ರೂಪಾಯಿ ಎಂದು ಉತ್ತರಿಸಿದರು. ಆ ಉತ್ತರವನ್ನು ಕೇಳಿ ಸ್ವಲ್ಪ ಹೊತ್ತು ಯೋಚಿಸಿ ಮಹಡಿಯ ಮೇಲಿನ ನನ್ನ ಕೋಣೆಗೆ ಓಡಿ ಬಂದು ನನ್ನ ಉಳಿತಾಯವನ್ನು ಬಚ್ಚಿಟ್ಟಿದ್ದ ಉಂಡಿಯೊಂದಿಗೆ ಕೆಳಗಿಳಿದು ಬಂದೆ. ಅಪ್ಪ, ನನ್ನ ಪಿಂಕಿ ಬ್ಯಾಂಕಿನಲ್ಲಿ 4,000 ರೂಪಾಯಿ ಇದೆ. ನೀನು ಈ 4,000 ರೂಪಾಯಿ ತೆಗೆದುಕೊಂಡು ನನ್ನೊಂದಿಗೆ 2 ಗಂಟೆ ಕಳೆಯಬಹುದೇ? ನೀವು ಸಮಯ ಕಳೆಯಬಹುದೇ? ನಾನು ನನ್ನ ತಂದೆಯನ್ನು ಕೇಳಿದೆ. ನಾನು ನಾಳೆ ಸಂಜೆ ಬೀಚ್ಗೆ ಹೋಗಿ ನಿಮ್ಮೊಂದಿಗೆ ಸ್ವಲ್ಪ ಹೊತ್ತು ಆಟವಾಡಲು ಮತ್ತು ರಾತ್ರಿ ಊಟ ಮಾಡಲು ಬಯಸುತ್ತೇನೆ. ಇದನ್ನು ನಿಮ್ಮ ವೇಳಾಪಟ್ಟಿಗೆ ಹೊಂದಿಸಬಹುದೇ? ನಾನು ನನ್ನ ತಂದೆಗೆ 2 ಗಂಟೆಗಳ ಕಾಲ ಕೇಳಿದೆ. ಅಪ್ಪ ನನ್ನ ಮಾತು ಕೇಳಿ ಮನೆಯಲ್ಲೇ ಉಳಿದರು. ಆ ನಂತರ ತಾನು ಮಾಡಿದ ತಪ್ಪು ಅರಿವಾಯಿತು. ಆ ಮರುದಿನ ಅವರು ತಮ್ಮ ಎಲ್ಲ ಸಮಯವನ್ನು ನನ್ನೊಂದಿಗೆ ಕಳೆದರು. ಇದಲ್ಲದೆ ದಿನವೂ ನನ್ನೊಂದಿಗೆ ಕನಿಷ್ಠ 1 ಗಂಟೆ ಕಾಲ ಕಳೆಯುತ್ತಿದ್ದರು. ಆ ಸಮಯದಲ್ಲಿ ಶಾಲೆಯಲ್ಲಿ ನಾನು ಏನು ಮಾಡಿದ್ದೇನೆ, ನನ್ನ ಓದಿನ ಬಗ್ಗೆ ಕೇಳುತ್ತಿದ್ದರು. ಜೊತೆಗೆ ಕುಟುಂಬ ಸಮೇತರಾಗಿ ಪ್ರವಾಸಕ್ಕೂ ಹೋಗುತ್ತಿದ್ದರು. ಪಾಲಕರು ತಮ್ಮ ಮಕ್ಕಳಿಗೆ ನೀಡಬಹುದಾದ ದೊಡ್ಡ ಕೊಡುಗೆ ಸಮಯ. ಹಣದಿಂದ ಎಲ್ಲವನ್ನು ಖರೀದಿಸಲು ಸಾಧ್ಯವಿಲ್ಲ. ನಾನು ನನ್ನ ತಂದೆಗೆ ಹಣವನ್ನು ಕೊಡುತ್ತೇನೆ ಮತ್ತು ನನ್ನೊಂದಿಗೆ ಸಮಯ ಕಳೆಯಲು ಕೇಳುತ್ತೇನೆ. ನೀವು ನನ್ನ ಸ್ಥಾನದಲ್ಲಿದ್ದರೆ ನೀವು ಏನು ಮಾಡುತ್ತೀರಿ ಎಂದು ಕಮೆಂಟ್ ಮಾಡಿ. ನಿಮಗೆ ನನ್ನ ಕತೆ ಇಷ್ಟವಾದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್ ಮೀ. ವಿತ್ ಲವ್, ಶ್ವೇತಾ. ಬಾಯ್ ಬಾಯ್. ನನ್ನ ತಂದೆ ಮಾಡಿದ ತಪ್ಪನ್ನು ಮಾಡಬೇಡಿ. ಕತೆನ ಶುರು ಮಾಡೋಣ. ನನ್ನ ಹೆಸರು ದೇವಿಕಾ. ನನ್ನ ತಂದೆ ತಾಯಿಗೆ ನಾನೊಬ್ಬಳೇ ಮಗಳು. ನನ್ನ ತಂದೆ ತುಂಬ ಕಾರ್ಯನಿರತ ಉದ್ಯಮಿಯಾಗಿದ್ದು ನನ್ನೊಂದಿಗೆ ಸ್ವಲ್ಪ ಸಮಯ ಕಳೆಯಲು ಸಾಧ್ಯವಾಗಲಿಲ್ಲ. ನಾನು ಮಲಗಿದ ನಂತರ ಮನೆಗೆ ಬರುತ್ತಿದ್ದ ಅವನು ನಾನು ಏಳುವ ಮೊದಲೇ ಮತ್ತೆ ಆಫೀಸಿಗೆ ಹೋಗುತ್ತಿದ್ದನು. ಎಲ್ಲ ಮಕ್ಕಳಂತೆ ನನಗೂ ಅಪ್ಪನ ಜೊತೆ ಸಮಯ ಕಳೆಯುವ ಆಸೆ ಇತ್ತು. ಎಲ್ಲ ಗೆಳೆಯರಂತೆ ನನಗೂ ಅಪ್ಪನ ಜೊತೆ ಆಟವಾಡಬೇಕು ಅಂತ ಆಸೆ ಇತ್ತು. ಆದರೆ ಆ ಅವಕಾಶ ಸಿಗಲೇ ಇಲ್ಲ. ಒಂದು ದಿನ ನಾನು ಶಾಲೆಯಿಂದ ಮನೆಗೆ ಬಂದಾಗ ಮನೆಯಲ್ಲಿ ನನ್ನ ತಂದೆಯನ್ನು ನೋಡಿ ಬೆಚ್ಚಿಬಿದ್ದೆ. ಅಪ್ಪ ನೀವು ಮನೆಯಲ್ಲಿಯೇ ಇದ್ದೀರಾ? ಇದು ಅದ್ಭುತವಾಗಿದೆ ಎಂದು ನಾನು ಹೇಳಿದೆ. ನನ್ನ ಮಾತು ಕೇಳಿದ ನನ್ನ ತಂದೆ, ಹೌದು ಚಿನ್ನು, ನನ್ನ ಮೀಟಿಂಗ್ ಕ್ಯಾನ್ಸಲ್ ಆಯಿತು. ಅದಕ್ಕೆ ನಾನು ಮನೆಯಲ್ಲೇ ಇದ್ದೇನೆ. ಆದರೆ 2 ಗಂಟೆಯ ನಂತರ ಕೆಲಸಕ್ಕೆ ಹೋಗಬೇಕು. ಅದನ್ನು ಕೇಳಿ ನಾನು, ಯಾವಾಗ ಬರ್ತೀಯಾ ಎಂದು ಕೇಳಿದೆ. ಮತ್ತೆ ನನ್ನ ತಂದೆ ಹೇಳಿದರು, ಚಿನ್ನ, ನಾಳೆ ಮಧ್ಯಾಹ್ನ. ಅವರು ಉತ್ತರಿಸಿದರು. ಸ್ವಲ್ಪ ಯೋಚಿಸಿದ ನಂತರ, ಅಪ್ಪ ನೀವು ವರ್ಷದಲ್ಲಿ ಎಷ್ಟು ಸಂಪಾದಿಸುತ್ತೀರಿ? ನಿಮ್ಮ ನಿಜವಾದ ಸಂಪಾದನೆಯೊಂದಿಗೆ ನೀವು ಸಂತೋಷವಾಗಿದ್ದೀರಾ? ನಾನು ಕೇಳಿದೆ. ಅದನ್ನು ಕೇಳಿದ ಅಪ್ಪ, ಹೌದು ಚಿನ್ನ, ತುಂಬ ಖುಷಿಯಾಗ್ತಿದೆ ಜಾನಕಿ. ಇನ್ನು ಕೆಲವೇ ತಿಂಗಳಲ್ಲಿ ಹೊಸ ಬ್ರಾಂಚ್ ಶುರು ಮಾಡುವ ಯೋಚನೆ ಇದೆ ಎಂದು ಅಮ್ಮನಿಗೆ ಹೇಳಿದರು.
ಅದಕ್ಕೆ ನಾನು, ಓ ಅಭಿನಂದನೆಗಳು ತಂದೆ, ತುಂಬ ಸಂತೋಷವಾಗಿದೆ. ತಂದೆ, ನಾನು ನಿಮಗೆ ಒಂದು ಪ್ರಶ್ನೆ ಕೇಳಬಹುದೇ? ನಾನು ನನ್ನ ತಂದೆಯನ್ನು ಕೇಳಿದೆ. ಕೇಳು ಚಿನ್ನ ಎಂದು ನನ್ನ ತಂದೆ ಹೇಳಿ. ಎಷ್ಟು ಸಂಪಾದಿಸುತ್ತೀರಿ ಎಂದು ಅಪ್ಪ ನನಗೆ ಹೇಳಬಹುದೇ? ಆ ಪ್ರಶ್ನೆಯನ್ನು ಕೇಳಿದ ಅಪ್ಪನಿಗೆ ಆಶ್ಚರ್ಯವಾಯಿತು. ಯಾಕೆ ಹೀಗೆ ಕೇಳ್ತಿದೀಯಾ ಎಂದು ತಾಯಿ ಕೇಳಿದ್ಲು. ಅಮ್ಮನ ಪ್ರಶ್ನೆಯನ್ನು ನಿರ್ಲಕ್ಷಿಸಿ ನಾನು ಮತ್ತೆ ಅದೇ ಪ್ರಶ್ನೆಯನ್ನು ಕೇಳಿದೆ. ದಯವಿಟ್ಟು ನನಗೆ ಉತ್ತರಿಸಿ. ನೀವು 1 ಗಂಟೆಯಲ್ಲಿ ಎಷ್ಟು ಸಂಪಾದಿಸುತ್ತೀರಿ? ನಾನು ತಿಳಿಯಲೇಬೇಕು. ಒತ್ತಾಯವನ್ನು ನೋಡಿದ ನನ್ನ ತಂದೆ ಮಣಿದು ಗಂಟೆಗೆ ಸುಮಾರು 2,000 ರೂಪಾಯಿ ಎಂದು ಉತ್ತರಿಸಿದರು. ಆ ಉತ್ತರವನ್ನು ಕೇಳಿ ಸ್ವಲ್ಪ ಹೊತ್ತು ಯೋಚಿಸಿ ಮಹಡಿಯ ಮೇಲಿನ ನನ್ನ ಕೋಣೆಗೆ ಓಡಿ ಬಂದು ನನ್ನ ಉಳಿತಾಯವನ್ನು ಬಚ್ಚಿಟ್ಟಿದ್ದ ಉಂಡಿಯೊಂದಿಗೆ ಕೆಳಗಿಳಿದು ಬಂದೆ. ಅಪ್ಪ, ನನ್ನ ಪಿಂಕಿ ಬ್ಯಾಂಕಿನಲ್ಲಿ 4,000 ರೂಪಾಯಿ ಇದೆ. ನೀನು ಈ 4,000 ರೂಪಾಯಿ ತೆಗೆದುಕೊಂಡು ನನ್ನೊಂದಿಗೆ 2 ಗಂಟೆ ಕಳೆಯಬಹುದೇ? ನೀವು ಸಮಯ ಕಳೆಯಬಹುದೇ? ನಾನು ನನ್ನ ತಂದೆಯನ್ನು ಕೇಳಿದೆ. ನಾನು ನಾಳೆ ಸಂಜೆ ಬೀಚ್ಗೆ ಹೋಗಿ ನಿಮ್ಮೊಂದಿಗೆ ಸ್ವಲ್ಪ ಹೊತ್ತು ಆಟವಾಡಲು ಮತ್ತು ರಾತ್ರಿ ಊಟ ಮಾಡಲು ಬಯಸುತ್ತೇನೆ. ಇದನ್ನು ನಿಮ್ಮ ವೇಳಾಪಟ್ಟಿಗೆ ಹೊಂದಿಸಬಹುದೇ? ನಾನು ನನ್ನ ತಂದೆಗೆ 2 ಗಂಟೆಗಳ ಕಾಲ ಕೇಳಿದೆ. ಅಪ್ಪ ನನ್ನ ಮಾತು ಕೇಳಿ ಮನೆಯಲ್ಲೇ ಉಳಿದರು. ಆ ನಂತರ ತಾನು ಮಾಡಿದ ತಪ್ಪು ಅರಿವಾಯಿತು. ಆ ಮರುದಿನ ಅವರು ತಮ್ಮ ಎಲ್ಲ ಸಮಯವನ್ನು ನನ್ನೊಂದಿಗೆ ಕಳೆದರು. ಇದಲ್ಲದೆ ದಿನವೂ ನನ್ನೊಂದಿಗೆ ಕನಿಷ್ಠ 1 ಗಂಟೆ ಕಾಲ ಕಳೆಯುತ್ತಿದ್ದರು. ಆ ಸಮಯದಲ್ಲಿ ಶಾಲೆಯಲ್ಲಿ ನಾನು ಏನು ಮಾಡಿದ್ದೇನೆ, ನನ್ನ ಓದಿನ ಬಗ್ಗೆ ಕೇಳುತ್ತಿದ್ದರು. ಜೊತೆಗೆ ಕುಟುಂಬ ಸಮೇತರಾಗಿ ಪ್ರವಾಸಕ್ಕೂ ಹೋಗುತ್ತಿದ್ದರು. ಪಾಲಕರು ತಮ್ಮ ಮಕ್ಕಳಿಗೆ ನೀಡಬಹುದಾದ ದೊಡ್ಡ ಕೊಡುಗೆ ಸಮಯ. ಹಣದಿಂದ ಎಲ್ಲವನ್ನು ಖರೀದಿಸಲು ಸಾಧ್ಯವಿಲ್ಲ. ನಾನು ನನ್ನ ತಂದೆಗೆ ಹಣವನ್ನು ಕೊಡುತ್ತೇನೆ ಮತ್ತು ನನ್ನೊಂದಿಗೆ ಸಮಯ ಕಳೆಯಲು ಕೇಳುತ್ತೇನೆ. ನೀವು ನನ್ನ ಸ್ಥಾನದಲ್ಲಿದ್ದರೆ ನೀವು ಏನು ಮಾಡುತ್ತೀರಿ ಎಂದು ಕಮೆಂಟ್ ಮಾಡಿ. ನಿಮಗೆ ನನ್ನ ಕತೆ ಇಷ್ಟವಾದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್ ಮೀ. ವಿತ್ ಲವ್, ಶ್ವೇತಾ. ಬಾಯ್ ಬಾಯ್.